ಫ್ರೆಂಡ್ಸ್ ಆಗ್ಲೇ ಬಂದಿದ್ದೀನಿ ಅಂತ ಅಂದ್ಲು. ಫೋಟೋ ಶೂಟ್ ಮಾಡ್ಕೊಡ್ಬೇಕಂತೆ. ಬರೇ ಮಾತಾಡ್ಬಿಟ್ಟೆ ಮುಗಿಸೋದಲ್ಲಮ್ಮ, ಗೊತ್ತು ಹುಡುಗಿರ್ ಬುದ್ಧಿ ಹೆಂಗಿರ್ತದೆ ಅಂತ. ಎಡಿಟ್ ಮಾಡ್ಕ ಹಾಕಬಿಟ್ಟವ್ರೆ ಇವಳು. ಅಮೃತ ಅವ್ರ ಅಪ್ಪ ಅಮ್ಮನು ಕರ್ಸ್ಬಿಟ್ಟವಳೆ. ಫೋಟೋಸ್ ನೋಡಿ ಯಾರಿಗೋ ಸನ್ಮಾನ ಮಾಡ್ತಾರ ರೋಡಲ್ಲೇ. Aura, yeah, we click for the win. Hit that bell, let the magic begin. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮಂಡ್ಯ ದುರ್ಗ ಯಶವಂತ್. ಫ್ರೆಂಡ್ಸ್, ನಾನು ಇವತ್ತು ನಮ್ಮ ತಂಗಿ ಅಮೃತನ ಮೀಟ್ ಮಾಡಕ್ ಹೋಯ್ತಾ ಇದ್ದೀನಿ. ಅವಳಿಗೆ ನೆನೆ ಗ್ರಾಜುಯೇಷನ್ ಆಗೈತಂತೆ. ಇವತ್ತು ಅವಳಿಗೆ ಫೋಟೋ ಶೂಟ್ ಮಾಡ್ಕೊಡ್ಬೇಕಂತೆ. ಫೋಟೋ ಶೂಟ್, ವಿಡಿಯೋ ಶೂಟ್ ಎಲ್ಲ ಏನಿರುತ್ತಲ್ಲ, ಸೊ ಅದಕ್ಕೋಸ್ಕರ ಇವತ್ತು ಪ್ಲಾನಿಂಗ್ಸ್ ಔಟ್ ಸೈಡು. ಹಂಗೆ ಅವ್ರ ಅಪ್ಪ ಅಮ್ಮ ಎಲ್ಲ ಬರ್ತಾರಂತೆ. ಅವ್ರ ಜೊತೆ ಮಾತಾಡ್ಸ್ಕೊಂಡು, ಜೊತೆಗೆ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಇವತ್ತಿನ ದಿನ ಹೆಂಗ್ ಕಳಿತೀನಿ ಅಂತ ನಿಮಗ್ ತೋರಿಸ್ತೀನಿ. ಬನ್ನಿ ಹೋಗೋದ. ಇವಾಗ ಅವಳು ಅಮೃತ ಅಲ್ಲಿ ಬರ್ತಿದ್ದಾಳಂತೆ. ಈಗ ನಾನು ಹೋಗಿ ಅವಳಿಗೆ ಫೋಟೋ ಶೂಟ್ ಮಾಡ್ಕೊಡ್ಬೇಕು. ಬನ್ನಿ ಹೋಗೋದ. ಟೈಮು 1:20. 10:00 ಬರಕ್ಕೆ ಮಾತುಕತೆ ಆಗಿದ್ದು. ಒಯ್ತಾರದ್ ನೋಡಿ ಎಷ್ಟು ಗಂಟೆಗೆ? 1:20 ಅಲ್ಲ 1:10. ನಮ್ಗೆ ಗೊತ್ತು ಹುಡುಗಿರ್ ಬುದ್ಧಿ ಹೆಂಗಿರ್ತದೆ ಅಂತ, ಅದಕ್ಕೆ ಈಗ ಹೋಯ್ತಾ ಇದೀನಿ. ಬನ್ನಿ ಹೋಗದ. ಫ್ರೆಂಡ್ಸ್, ಹೋಯ್ತಾ ನನ್ನ ಜೊತೆಗೆ ಏನ್ ತಗೋಯ್ತಾ ಇದೀನಿ ಗೊತ್ತಾ? ಟಡಾಮ್, ಇದನ್ನ ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದ. ಬನ್ನಿ ಹೋಗದ. ಫ್ರೆಂಡ್ಸ್, ಕೋರ್ಟು ಪಾರ್ಕ್ ಹತ್ರ ಬಂದಿದ್ದೀನಿ. ಆಗ್ಲೇ ಬಂದೆ ಅಂತ ಅಂದ್ಲಲ್ಲ, ಎಲ್ಲೂ ಕಾಣ್ತಾನೆ ಇಲ್ವಲ್ಲ. ಎಲ್ಲಪ್ಪ ಹುಡ್ಕದಿ ಹುಡುಗಿರ್ನ? ಈ ಹುಡುಗಿರ್ ಬಗ್ಗೆ 5 ಪೈಸೆ ಜನರಲ್ ನಾಲೆಡ್ಜ್ ಇಲ್ವಲ್ಲ ನನಗೆ. ಫ್ರೆಂಡ್ಸ್, ಆಗ್ಲೇ ಬಂದಿದ್ದೀನಿ ಅಂತ ಅಂದ್ಲು, ಎಲ್ಲೂ ಕಾಣಿಸ್ತಾನೆ ಇಲ್ಲ. ಫೋನ್ ಮಾಡೋದ ಒಂದ್ಸಲಿ. ನೋಡಿ ಫ್ರೆಂಡ್ಸ್, ನಾನು ಅಲ್ಲೆಲ್ಲ ಹುಡಿಕೊಂಡಿದ್ದೀನಿ. ಇವ್ರು ಆರಾಮಾಗಿ ಕುತ್ಕೊಂಡು ರೆಡಿ ಆಯ್ತವ್ರೆ. ಅದೆಲ್ಲ ಯಾಕೆ ಬರ್ಬೇಕು ತಾನೆ? ಒಟ್ ಕಾಲೇಜಲ್ಲಿ ಇರೋ ತರ ಫೀಲ್ ಬೇಕು ಅಂದೆ. ಅಯ್ಯೋ ಪರವಾಗಿಲ್ಲ, ಎಷ್ಟೊಂದ್ ಜನ ಚಾಚಿ ಪಿಟಿ ಜಮೀನಿಗೆ ಹಾಕಿ ಆಯ್ತಾಯ್ತು. ನಾವು ಒರಿಜಿನಲ್ ಆಗಿ ಫೋಟೋ ಹಾಕೊಂಡು ತೆಗ್ಸ್ಕೊಳ್ಳೋಣ ಅಂತ. ಶಬಾಷ್. ನೀವಿನ್ನೂ ರೆಡಿಯಾಗಿ ಲಿಪ್ಸ್ಟಿಕ್ ಹಾಕ ಕೂತವಳಿ ಅವಳು. ಇನ್ನ ಯಪ್ಪ ಎಲ್ಲ ಲಾಗ ರುಬ್ ಮಾಡ್ತೀನಿ, ನೋಡ್ಕೊಳ್ಳಿ. ನೋಡ್ತಾ ಇರಿ ಸರ್, ನಿಮ್ನ ಚೆನ್ನಾಗಿ ರುಬ್ತೀನಿ, ಜೇನ್ ಹಿಡ್ದಂಗ್ ಹಿಂಡು ಬಿಡ್ತೀನಿ. ಹೆಂಗು ಮನೇಲಿ ಇದ್ರಿ ಕನ್ಸ್ಬಿಟ್ಟು ಒಂದ್ ಕಣ್ಣಿನ್ ಮಾಡೋಂಗ್ ಆಗೋಯ್ತಲ್ಲ. ಶಿಟ್, ಕಂಟೆಂಟ್ ಬೇರೆನೆ ಮಾಡ್ತಾ ಇದೀನಿ. ನಿಂಗ್ ಹೊಡಿಲಿಲ್ಲ? ಏನು ಅನ್ಸ್ತಾ ಇಲ್ವಾ? ಕಣ್ಣಿಗೆ ಹೋಯ್ತು. ಕಣ್ಣಿಗ ಸ್ಮೆಲ್ಲು ಕಣ್ಣಿಗೆ ಹೋಯ್ತು. ಛೇ ಮಗದ ಅದು ವಸ್ತು ಸ್ಮೆಲ್ ಮಾಡು ಅಂತ ಕೊಟ್ರೆ ಸ್ಮೆಲ್ ಮಾಡೆ ಆಯ್ತು. ಅಯ್ಯೋ ಬತ್ತಾನಿಲ್ಲ, ಇರು ಬಿಡಿ. ಕಣ್ಣಿಗೆ ಹೋಗಿ ಏನಾದ್ರು ಆಗ್ಬಿಟ್ರೆ ಏನಣ್ಣ ಇದು? ಹೊಸ್ತಾಗ್ತೈತಿಯ ಸ್ಪ್ರೇ. ಜಪ್ಪ, ಇದೆಲ್ಲ ಯಾರು ಹೇಳ್ಕೊಡೋದು ನಿಮ್ಗೆ? ನನಗೆ ಐಡಿಯಾ ಬರ್ತವೆ. ಫ್ರೆಂಡ್ಸ್, ನನ್ನ ಫೋನು ಇವ್ರಿಗೆ ಕ್ಯಾಮ್ರಾ, ಇವ್ರ ಫೋನ್ ಇವ್ರಿಗೆ ಮಿರರು. ನೋಡ್ಕೊತಾವ್ರೆ ಮಿರರ್ ಅಲ್ಲೇ. ನೋಡಿ ಅವ್ರ ತಮ್ಮನು ಬಂದ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಇವರು ರೀಲ್ಸ್ಗೆ ಪ್ರಾಕ್ಟೀಸ್ ಮಾಡ್ತಾವ್ರೆ. ರೋಡಲ್ಲಿ ಡ್ಯಾನ್ಸ್ ಆಡ್ತಾವ್ರೆ ಇವರು. ರೋಡಲ್ಲೇ ಡ್ಯಾನ್ಸ್ ಮಾಡ್ತಾವ್ರೆ. ಫಾಟ್ ಸ್ಪ್ರೇ. ಫ್ರೆಂಡ್ಸ್, ಇವ್ರಿಗೆ ಫೋಟೋ ಶೂಟ್ ಮಾಡ್ಕೊಟ್ಟಿ ತಲೆಲ್ಲ ನೋವು ಬಂದ್ಬಿಡ್ತು ನನಗಂತ. ನೋಡಿ ಇವಳ ನಂಬರ್. ಫ್ರೆಂಡ್ಸ್, ಇದು ಎಲ್ಲ ರಿಯಲ್ ಫೋಟೋ ತೆಗ್ಸ್ಕೊಟ್ಟ ಇರೋದು. ಇವ್ರ ಫ್ರೆಂಡ್ಸ್ಗಳೆಲ್ಲ ಎಡಿಟ್ ಮಾಡ್ಕ ಹಾಕಬಿಟ್ಟವ್ರೆ. ಇವಳು ರಿಯಲ್ ಆಗಿ ಹಾಕ ಫೋಟೋ ತೆಗ್ಸ್ಕೊತಾವಳೆ. ನಾವಂದ್ರೆ ಹಂಗೆ ಎಲ್ಲ ರಿಯಲ್ ಆಗಿರ್ಬೇಕು. ಹೌದು, ರೋಡಲ್ಲಿ ಚೆನ್ನಾಗೇ ಬರ್ತದೆ ಕಣ. ನಾವು ಹೋಗೋಣ ರೋಡ್ಗೆ. ಬನ್ನಿ, ಯಾವಾಗ ಬೀದಿಗೆ ಹೋಗೋದು. ಫ್ರೆಂಡ್ಸ್, ಇವಳನ್ನ ಇಲ್ಲಿ ರೋಡಲ್ಲಿ ಎಲ್ರು ನೋಡ್ತಾವ್ರೆ. ಇವಳು ನಮ್ CIT ಕಾಲೇಜ್ಗೆ ಗ್ರಾಜುಯೇಟ್ ಆಗಿರೋದಲ್ಲ, ಇಲ್ಲಿರೋ ಪಾರ್ಕ್ಗೆ ಗ್ರಾಜುಯೇಟ್ ಆಗಿರೋದು. ಕಾಡಿನಲ್ಲಿ 0 ರೌಂಡ್ ಆಗಿ ಕಾಣುವುದು. ನೋಡಿ ಅವ್ರ ತಮ್ಮ, ಇವ್ರ ಫ್ರೆಂಡ್ ರಕ್ಷಿತಾ. ರಕ್ಷಿತಾ ಏನು ಸಬ್ಸ್ಕ್ರೈಬ್ ಮಾಡಿದ್ಯಾ?
ನಿಜ ಮಾಡಿದ್ಯಾ? ಅವಳು ಗೊತ್ತೇ ಇಲ್ಲ ಅವಳಿಗೆ ಅಕೌಂಟ್ ಐತೆ ಅಂತ. ನೀವ್ ಮಾಡ್ತೀರಾ ಅಂತ ಗೊತ್ತಿಲ್ಲ. ಹೌದಾ ಫ್ರೆಂಡ್ಸ್, ಇವಾಗ ಪಾರ್ಕ್ ಒಳಗೆ ಎಂಟ್ರಿ ಕೊಡ್ಬೇಕು. ಇವ್ರಿಗೆ ಫೋಟೋ ಶೂಟ ಮುಗಿಸ್ಬೇಕು. ಈ ಸರ್ಟಿಫಿಕೇಟ್ ಅವ್ರಿಗೆ ಗ್ರಾಜುಯೇಷನ್ ಆಗಿತ್ತು, ನಾನು ಗಾಳಿ ಬಿಸ್ಕೊತೀನಿ. ಫ್ರೆಂಡ್ಸ್, ಇಲ್ಲಿ ಮಾಡಿರೋ ವಿಡಿಯೋ ಶೂಟ್ನೆಲ್ಲ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿರ್ತೀನಿ, ಅಲ್ಲಿ ನೋಡಿ. ಇಲ್ಲೊಂದು ಸ್ಯಾಂಪಲ್ ಹಾಕ್ತೀನಿ ನೋಡಿ. ಫ್ರೆಂಡ್ಸ್, ಇಷ್ಟೇ ಫೋಟೋ ತೆಗ್ದಿರೋದು ಅಂತ ಯಾವುದೇ ಕಾರಣಕ್ಕೂ ಅನ್ಕೊಳಕ್ ಹೋಗ್ಬೇಡಿ. ಅದ್ರಲ್ಲಿ ಚೆನ್ನಾಗಿರೋ ಫೋಟೋಸ್ಗಳನ್ನ ನಾನು ಹಾಕಿದ್ದೀನಿ. ಇನ್ನೂ ಬೇಜಾನ್ ಫೋಟೋಸ್, ಬೇಜಾನ್ ವಿಡಿಯೋ ಶೂಟ್ ಎಲ್ಲ ಆಗೈತೆ. ಇಲ್ಲಿ ಮಾಡಿಸಿರೋ ವಿಡಿಯೋ ಶೂಟ್ನೆಲ್ಲ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕ್ತೀನಿ. ನಾನು ಇನ್ಸ್ಟಾಗ್ರಾಮ್ ಐಡಿನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಮತ್ತೆ ಇಲ್ಲೂ ಕೊಡ್ತೀನಿ ನೋಡಿ. ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಮೃತ ಅವ್ರ ಅಪ್ಪ ಅಮ್ಮನೂ ಕರ್ಸ್ಬಿಟ್ಟು ಅವಳೆ ಫೋಟೋ ಶೂಟ್ ಮಾಡ್ಸಕ್ಕೆ. ನೋಡಿ ನೋಡಿ, ಅಪ್ಪ ಅಮ್ಮನು ಬಂದ್ಬಿಟ್ಟು ಫೋಟೋ ಶೂಟ್ ಕಾಯ್ತಾ ಅವ್ರೆ ಎಲ್ಲರೂ. ಫ್ಯಾಮಿಲಿಗೆ ಇವತ್ತು ಫೋಟೋ ಶೂಟು. ಅಯ್ಯ ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ, ಅಯ್ಯ ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ. ಸ್ಮೆಲ್ ಸೂಪರ್ ಆಗಿರ್ಬೇಕಲ್ಲ. ಏನದು? ಸೆಂಟ್ ಪರ್ಫ್ಯೂಮ್ ನೋಡಿ, ಸ್ಮೆಲ್ ಮಾಡಿ. ಪಾರ್ಟ್ ಸ್ಪ್ರೇ ಅಂತ ಪ್ರ್ಯಾಂಕ್ ಮಾಡಕ್ಕೇನೆ ಮಾಡೋದು. ಏನ್ ಡೈಲಾಗ್ಗಳು ಗುರು ಇವಳ್ದು, ಕೇಳಕ್ ಆಯ್ತಲ್ಲ ಗುರು ಇವಳು ಡೈಲಾಗು. ಇವಳು ಮಾನ ಅಂತ ಫ್ರೆಂಡ್ಸ್, ಕಾಪಾಡಿ ಇವಳು. ಅವಳಿಗೆ ಗೊತ್ತಿಲ್ಲ. ಬನ್ನಿ, ಮುಗಿತಾ? ಕಮ್ ಲೆಟ್ಸ್ ಗೋ ಫ್ರೆಂಡ್ಸ್. 1:15 ಬಂದಿದ್ದು 3:30 ಆಗೈತೆ. ಮಂತ್ ಬೇಗ ಆಗೈತೆ. ಬೇಗ ಸಿಸ್ಟರ್ ಯಾರು ಫ್ರೆಂಡ್ಸ್ ಬೇಗ ಆಗೈತಂತೆ? ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ಬೇಗ ಆಯ್ತಾ ಲೇಟ್ ಆಯ್ತಾ ಅಂತ. ಮಾತಾಡಿ, ನಿಮ್ಮಿಷ್ಟ. ಏನನ್ಸ್ತು ಫೋಟೋ ಶೂಟ್? ಅಕ್ಕ ನೀನ್ ಹೇಳಿ. ನಾನು ಚೆನ್ನಾಗಿ ತಕೊಡ್ತೀರಾ ಅಂತ ಗೊತ್ತು ನಂಗೆ, ಅದಕ್ಕೆ ತಾನೇ ಕರ್ಸಿರೋದು ತಕೊಡಿ ಅಂತ. ಅದಕ್ಕೆ ನೋಡಿ, ನೀನ್ ತಕೊಡೋದ್ ಬಿಟ್ರೆ ಯಾವ ಕ್ಯಾಮ್ರಾಮನ್ ತೆಗೆದ್ರು ನಂಗೆ ಸಮಾಧಾನ ಆಗಲ್ಲ. ಕಷ್ಟಪಟ್ಟಿದ್ದಾರೆ. ಹೌದು ಫ್ರೆಂಡ್ಸ್, ಬರೇ ಮಾತಾಡ್ಬಿಟ್ಟೆ ಮುಗಿಸೋದಲ್ಲಮ್ಮ. ಪಾರ್ಟಿ ನೋಡಿ ಫ್ರೆಂಡ್ಸ್, ಹೆಂಗ್ ತಿಂತವಳೆ ಅಮೃತ ನೋಡಿ. ಅಮ್ಮ ಎಲ್ಲಾರು ತಿಂತ ಆರಾಮಾಗಿ ವೈಬ್ ಮಾಡ್ತಾವ್ರೆ. ಫ್ರೆಂಡ್ಸ್, ಮನುಷ್ಯ ರೂಪಲ್ಲಿರೋ ರಾಕ್ಷಸಿ ನೋಡಿ ಈಗ. ಅಯ್ಯೋ, ಜೋರಾಗಿ ಬಾಯ್ ಆಗ್ತಾಳೆ ಅನ್ಕೊಂಡಿದೆ. ಅವಳು ಕಾಣ್ತಾನಿಲ್ವಲ್ಲ. ನೀವ್ ಮಾತ್ರ ಮಾಡ್ಸ್ಕೊಂಡಿಲ್ಲ ನೋಡಿ. ಈಗ ಅಂಕಲ್ ಪಾನಿಪುರಿ ಕೊಡ್ಸ್ತಾರೆ, ಪಾನಿಪುರಿ ತಿನ್ನಕ್ ಹೋಯ್ತಾ ಇದೀವಿ. ಡಯಟ್ ಮಾಡ್ಬೇಕಂತ ಇದಾರೆ. ಇವತ್ತೇ ಡಯಟ್ ಸ್ಟಾರ್ಟ್. ಇವಳು ಡಯಟ್ ಮಾಡ್ತಿದ್ದಾಳಂತೆ. ಡೈಲಿ ಒಂದ್ ಪಾನಿಪುರಿ, ಡೈಲಿ ಒಂದ್ ಪ್ಲೇಟ್ ಗೋಬಿ, ಒಂದ್ ಬಿಟ್ರೆ ಒಂದ್ KFC ತಿನ್ಕೊಂಡು ಡಯಟ್ ಮಾಡ್ತಿದ್ದಾಳಂತೆ ಅಲ್ವಾ? ನಿಜನೇ ತಾನೆ? ನೋಡಿ. ಫುಡ್ ಸ್ಟ್ರೀಟ್ ಬಂದಿದೀವಿ ಎಲ್ಲಾರು. ಈಗ ಏನಾರು ತಿನ್ನದ ಅಂತ ಫ್ರೆಂಡ್ಸ್ ನೋಡಿ, ಯಾರಿಗೋ ಸನ್ಮಾನ ಮಾಡ್ತಾರ ರೋಡಲ್ಲೇ. ಫ್ರೆಂಡ್ಸ್, ಇಲ್ಲಿ ಪಾನಿಪುರಿ ತಿಂದು ತುಂಬಾ ದಿನಗಳು ಆಗೋಗಿತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ಪಾನಿಪುರಿ ತಿಂತ ಇದೀವಿ. ಓಕೆ, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಥ್ಯಾಂಕ್ಸ್ ಸರ್ ಹೇಳೋದು. ಸರಿ ಅಮ್ಮ, ಬರ್ತೀನಿ. ಬಾಯ್. ನಾನು ಹೇಳೋದು. ಓಕೆ ಫ್ರೆಂಡ್ಸ್, ಈಗ ಮನೆಗ್ ಬಂದೆ. ಈಗ ಹೋಗಿ ಫುಲ್ ರೆಸ್ಟ್ ಮಾಡ್ಬೇಕು. ಮನೆ ಹತ್ರಕ್ಕೆ ಬಿಟ್ಕೊಟ್ಟನ ತಮ್ಮ. ಈಗ ಮನೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡೋದ, ಬನ್ನಿ. ಓಕೆ ಫ್ರೆಂಡ್ಸ್, ಈಗ ಲಾಗ್ನ ಎಂಡ್ ಮಾಡ್ತಾ ಇದೀನಿ. ಅವಾಗಿಂದ ಅಲ್ಲಿ ಹೋಗ್ಬಿಟ್ಟು ಫುಲ್ ಟಯರ್ಡ್ ಆಗ್ಬಿಟ್ಟು ಬಂದು ಈಗ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ನಿಮಗೆ ಗೊತ್ತಲ್ಲ, ಇವತ್ತು ಫೋಟೋ ಶೂಟು ಮಾಡಿದ್ದು ವಿಡಿಯೋ ಎಡಿಟ್ ಮಾಡಬೇಕು, ಫೋಟೋಸ್ಗಳು ಎಡಿಟ್ ಮಾಡಬೇಕು, ಮತ್ತೆ ಲಾಗ್ನು ಎಡಿಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ಬೇಕು ನಾನು. ಸೊ ಸ್ವಲ್ಪ ಈ ಲಾಗು ತುಂಬಾ ಲೇಟ್ ಆಗಿ ಬರುತ್ತೆ ಅಂತ ಹೇಳ್ತಾ, ಏನಿಲ್ಲ, 2 hours ಮ್ಯಾಕ್ಸಿಮಮ್ ಲೇಟ್ ಆಗುತ್ತೆ. ಅಲ್ಲಿವರೆಗೂ ವೇಟ್ ಮಾಡ್ತೀರಿ ಅಂತ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ ಫ್ರೆಂಡ್ಸ್ಗಳ ಹತ್ರ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಸ್ತಾ ಸಪೋರ್ಟ್ ಮಾಡ್ತೀರಿ. ಓಕೆ ಫ್ರೆಂಡ್ಸ್, ಬಾಯ್.